ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಲವ್ ಡ್ರಾಮಾ. ಅಂದರೆ ಅವನೊಬ್ಬ ಲವ್ ಬ್ರೇಕಪ್ ಆಗಿರೋಂಥ ಒಬ್ಬ ಹುಡುಗ ಅವನ ಚಟದಲ್ಲಿ ಬಿದ್ದು ಅವನ ಲೈಫ್ನ ಅವನೇ ಸ್ಪಾಯ್ಲ್ ಮಾಡ್ಕೊತಾ ಇರಬೇಕಾದ್ರೆ ಆಲ್ರೆಡಿ ಲವ್ ಬ್ರೇಕಪ್ ಆಗಿರೋ ಒಂದು ಹುಡುಗಿ. ಅಂದರೆ ಅವಳು ಯಾವ ಥರ ಬ್ರೇಕಪ್ ಆಗಿರುತ್ತೆ ಅಂದರೆ ಒಂದು ಬಾಡಿ ಶೇಮಿಂಗ್, ಅಂದರೆ ನೀನು ಯಾಕೆ ಹಿಂಗಿದೆಯಾ, ನೀನು ಯಾಕೆ ಇಷ್ಟಪ್ಪ ಇದೆಯಾ, ನೀ ಏನು ಇದು ಅಪ್ಪರ್ ಲಿಪ್ಸು ಅನ್ನೋ ಥರ ಒಂದು ಬಾಡಿ ಶೇಮಿಂಗ್ ಮಾಡಿಸ್ಕೊಂಡು ಕೊನೆಗೆ ಇಲ್ಲ ನಾನು ಇವ್ನ ಜೊತೆ ಬಾಳೋದು ಬೇಡ ಅಂತ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟಾಗಿರೋ ಒಂದು ಹುಡುಗಿ. ಸೊ ಆಲ್ರೆಡಿ ಇಬ್ಬರು ಬ್ರೇಕಪ್ ಆಗಿರುತ್ತೆ. ಅವರಿಬ್ಬರು ಒಟ್ಟಿಗೆ ಸೇರಿ ಅಂದರೆ ಫ್ರೆಂಡ್ಸ್ ಆಗಿ ಫ್ರೆಂಡು ಲವ್ ಆಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದು ಒಂದು ಸ್ಟೋರಿ ಲೈನು. ಇದರಲ್ಲಿ ಏನಂತಂದರೆ ಕಂಪ್ಲೀಟ್ ಈಗಿನ ಟ್ರೆಂಡ್ಗೆ ಬೇಕಾಗಿರೋಂಥ ಆ ಒಂದು ಈಗ ಎಕ್ಸಾಂಪಲ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಟ್ರೆಂಡು ಫೇಮಸ್ ಆಗಿದೆ. ಅದರಲ್ಲಿರೋ ಲವ್ಗಳು ಅಂದರೆ ಸುಮ್ಮನೆ ಅವ್ರಿಗೆ ಏನಾದರೂ ಮಾತಾಡಬೇಕು ಅಂತ ಸರಿ ಟೆಕ್ಸ್ಟ್ ಮಾಡೋದು, ಹಲೋ ಅಂತ ಅನ್ನೋದು, ಐ ಲವ್ ಯು ಅಂತ ಅನ್ನೋದು ಸುಮ್ಮನೆ. ಅಂದರೆ ಒಂದು ಪೋಲಿಗಳು ಎಲ್ಲರೂ ಇರ್ತಾರಲ್ಲ ಆ ಥರ ಪೋಲಿ ಕ್ಯಾರೆಕ್ಟ್ರು ನಂದು ಆ್ಯಕ್ಚುಲಿ ಹೀರೋ ಪರಿವರ್ತನ್ ಕ್ಯಾರೆಕ್ಟ್ರು. ಆ ಥರ ಇರೋ ಲೈಫ್ನ ಹೀರೋಯಿನ್ ಅಪೂರ್ವ ಅವರು ಬಂದು ಅವ್ರ ಲೈಫ್ನ ಪರಿವರ್ತನೆ ಮಾಡಿ, ಅಂದರೆ ಅವನ ಹೆಸರು ಪರಿವರ್ತನೆ ಅಲ್ಲ, ಅವ್ರ ಲೈಫ್ನೇ ಪರಿವರ್ತನೆ ಮಾಡಿ ಅವರಿಬ್ಬರು ಮದುವೆ ಆದಮೇಲೆ ಆ ಗಂಡ ಹೆಂಡತಿರ ಮಧ್ಯ ಇರೋ ಒಂದು ಸೊಗಡು, ಆ ಒಂದು ಪ್ರೀತಿ ಅದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಅವರಿಬ್ಬರು ಹೇಗೆ ಅಂದರೆ ಈಗಿನ ಜನ್ರೇಷನ್ ಬೇಕಾಗಿರೋದ ಪ್ರಕಾರ ಒಂದೊಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಒಂದೊಳ್ಳೆ ಮೆಸೇಜ್ ಇರೋಂಥ ನಮ್ಮ ಸಿನಿಮಾ ಧ್ರುವತಾರೆ. ಓಕೆ, ಮುಗಿಸ್ತು, ಗಂಟ್ಲಲ್ಲಿ ಇದಾಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಂ, ಏನು ಧ್ರುವತಾರೆ ಅಂತ ಟೈಟ್ಲು ನನಗೇನಕ್ಕೆ ಬಂದಿದ್ದು ಅಂದರೆ, ಸೊ ಧ್ರುವತಾರೆ ಅನ್ನೋದು ನಮ್ಮ ನಕ್ಷತ್ರದಲ್ಲಿ ಅದೊಂದು ಸ್ಪೆಷಲ್. ಅದು ಎಷ್ಟೇ ತಾರೆಗಳೆಲ್ಲ ರೌಂಡ್ ಹೊಡಿತಾದರೂ ಅದು ನಿಂತಿದ್ದ ಜಾಗದಲ್ಲಿ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಸೊ ನಾನು ಅದನ್ನು ಕಂಡುಕೊಂಡಿದ್ದು ಧ್ರುವತಾರೆ ಅನ್ನೋದು ಒಂದು ಸ್ಪೆಷಲ್. ಆ ಸ್ಪೆಷಲ್ಲು ನನ್ನ ಅಂದರೆ ಈ ಸಿನಿಮಾದಲ್ಲಿ ಆ ಹೀರೋಗೆ ಹೀರೋಯಿನ್ ಎಷ್ಟು ಸ್ಪೆಷಲ್, ಆ ಹೀರೋಯಿನ್ಗೆ ಆ ಹೀರೋ ಎಷ್ಟು ಸ್ಪೆಷಲ್ ಅಂತ. ಸೊ ನಾನು ಯಾವಾಗಲೂ ನನ್ನ ಥೀಮ್ಗೆಲ್ಲ ಹೇಳ್ತಾ ಇರ್ತೀನಿ. ಅಂದರೆ ಎಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಸ್ಪೆಷಲ್ ಇದ್ದೇ ಇರ್ತಾರೆ. ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇಲ್ಲ ಅಪ್ಪ ಆಗಿರ್ಬೋದು. ಸೊ ಧ್ರುವತಾರೆ ಅನ್ನೋದನ್ನ ನಾನು ಒಂದು ಸ್ಪೆಷಲ್ ಅನ್ನೋ ಒಂದು ಅರ್ಥಕ್ಕೆ ನಾನು ಈ ಸಿನಿಮಾನ ಮಾಡಿರೋದು. ನನ್ನ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಕತೆ, ಚಿತ್ರಕಥೆ, ಲಿರಿಕ್ಸ್, ಎಡಿಟಿಂಗ್, VFX, ಇನ್ನು ಇದೆ DI ಇನ್ನು ಇದೆ. ಆ್ಯಕ್ಚುಲಿ ಲಿಸ್ಟ್ ಇದೆ. ಯಾಕಂದರೆ ಇಲ್ಲೇನಂತಂದರೆ ಇದೇನಂತಂದರೆ ಇದು ನಂದು ಎಲ್ಲ ಇಡೀ ನನ್ನ 14 ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪ್ಲೀಟ್ ಸೇರಿಸಿ ಈ ಒಂದು ಸಿನಿಮಾ ಮಾಡಿರೋದು ನಾನು. ಏನು ಸರ್? ಹಾಂ, ಹೌದೌದು. ಅದಕ್ಕೆ ಸರ್ ಕ್ವಾಲಿಟಿ ಚೆನ್ನಾಗಿತ್ತು ಅಲ್ವಾ ಸರ್? ಹಾಂ, ಹೌದೌದು ಸರ್, ಹೌದು. ನನಗೊಂದು ಖುಷಿ ವಿಚಾರ ಏನಂತಂದ್ರೆ ಸರ್, ನಾನು ಈ 14 ವರ್ಷ ವೇಸ್ಟ್ ಆಗಿಲ್ಲ ಅಂತ ಅನ್ಕೊತೀನಿ ಸರ್. ನಾನು ಏನಕ್ಕಂತಂದರೆ ಹೌದು ಎಲ್ಲನೂ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿ ಈ ಒಂದು ಸಿನಿಮಾಗೆ ಹಾಕಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಇದ್ದಾರೆ ಸರ್ ಆರ್ಟಿಸ್ಟ್ಗಳು. ಕಾರ್ತಿಕ್ ಮಹೇಶ್ ಅವರು ಅಂದರೆ ನಮ್ಮ ಬಿಗ್ ಬಾಸ್ ವಿನ್ನರು. ಅದಾದಮೇಲೆ ರಮೇಶ್ ಭಟ್ ಸರು, ಮತ್ತು ಮೂಕ್ ಸುರೇಶ್ ಸರು, PD ಸತೀಶ್ ಅವರು, ಸುಮನ್ ನಗರ್ಕರ್ ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ನಮ್ಮ ಒಂದು ಪ್ರೀತಿಗೋಸ್ಕರ US ಅಲ್ಲೇ ಎತ್ಕೊಂಡು ಆ್ಯಕ್ಟ್ ಮಾಡಿ ಕಳಿಸಿದ್ದಾರೆ ನಮಗೆ. ಹೌದು, ಅಂದರೆ ಕೀ ರೋಲ್ ಮೇನ್ ಅಂದರೆ ಅವರಿಂದ ಈಗ ಮೇಯ್ನಾಗಿ ಬಂತು ನಮ್ಮ ಸಂಗೀತ ಅವರು ಹೇಗೆ ಕೀ ರೋಲ್ ಪ್ಲೇ ಮಾಡಿದ್ದಾರೆ, ಅದೇ ಥರ ಕಾರ್ತಿಕ್ ಅವರು ಮೇಜರಾಗಿ ಅವರಿಂದನೇ ಸಿನಿಮಾ ನಿಂತಿರೋದು. ಆ ಥರ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.